ನನ್ನ ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಸಂತೋಷದ ಸುದ್ದಿ. 2025 ದ್ವಿತೀಯ ಪಿ ಯು ಸಿಯ ಪರೀಕ್ಷೆ 1 ವಿಷಯ ವ್ಯವಹಾರ ಅಧ್ಯಯನ. ಇದೇ ಒಂದು ವಿಡಿಯೋದಲ್ಲಿ ಕನ್ನಡ ಮೀಡಿಯಂ, ಇಂಗ್ಲೀಷ್ ಮೀಡಿಯಂ ಸಂಪೂರ್ಣವಾಗಿ ಕೀ ಆನ್ಸರ್ ಗೌರ್ಮೆಂಟ್ ವತಿಯಿಂದ ಕೊಟ್ಟಿರುವಂಥದ್ದು. ಯಾಕೆಂದರೆ ನಿಮ್ಮ ಕರೆಕ್ಷನ್ನು ಪ್ರಾರಂಭವಾಗಲಿದೆ ಮುಂದಿನ ಭಾನುವಾರದಿಂದ. ಪ್ರತಿಯೊಬ್ಬರಿಗೂ ಕೂಡ ಈ 8 ದಿನಗಳು ಮಾತ್ರ ಉಳಿದಿರುವಂಥದ್ದು. ಏನಾದರೂ ತೊಂದರೆ ಇದ್ದಲ್ಲಿ ದಯವಿಟ್ಟು ಕಮೆಂಟ್ ಮುಖಾಂತರ ಸರ್ ಈ ಆನ್ಸರ್ ತಪ್ಪಿದೆ ಅಂತ ತಾವುಗಳು ಕಮೆಂಟ್ ಮಾಡಿ, ನಾವು ಅಬ್ಜೆಕ್ಷನನ್ನು ಫೈಲ್ ಮಾಡ್ತೇವೆ. ಅರ್ಥ ಆಗ್ತಾಯಿದೆ ಹೇಳ್ತಾ ಇರೋದು ನೋಡಿ. ಇದು ಈ ವರ್ಷ ನಡೆದಿರುವಂತಹ ಬಿಸ್ನೆಸ್ ಸ್ಟಡೀಸ್ ಕ್ವಶನ್ ಪೇಪರನ್ನು ಕೀ ಆನ್ಸರ್, ಇದೇ ಕೀ ಆನ್ಸರನ್ನು ಇಟ್ಕೊಂಡು ನಿಮ್ಮ ವ್ಯಾಲ್ಯುವೇಷನ್ ಮಾಡುವವರು ಇದ್ದಾರಲ್ವ, ನಿಮ್ಮ ಉತ್ತರ ಪತ್ರಿಕೆಗಳನ್ನು ಅವರು ಕರೆಕ್ಷನ್ ಮಾಡ್ತಾರೆ. ಇದು ಮ್ಯಾಚ್ ದ ಫಾಲೋಯಿಂಗ್ ಸರ್. ಏನೇ ನಿಮಗೆ ಇದರಲ್ಲಿ ಅಬ್ಜೆಕ್ಷನ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಅದನ್ನು ನಾವು ಸರಿಪಡಿಸಿ ಕೊಡ್ತೇವೆ. ಇಷ್ಟಂತೂ ನಾನು ಹೇಳ್ತಾ ಇದ್ದೇನೆ. ನಾವು ಅಂತ ಹೇಳಿದರೆ ಒಂದು ಲಿಂಕ್ ಕೂಡ ಇದೆ, ಅದನ್ನು ತಾವುಗಳು ಅಬ್ಜೆಕ್ಷನನ್ನು ಫೈಲ್ ಮಾಡ್ಬೋದಾಗಿದೆ. ದಯವಿಟ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆ ವರ್ಷ ಇಡೀ ಓದಿರ್ತೀರ. ಈಗ ತಾವುಗಳು ಕೀ ಆನ್ಸರ್ ನೋಡಿಕೊಂಡಿರುವಂಥದ್ದು ನಾನು ಕೊಟ್ಟಿದ್ದು, ಅಥವಾ ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ನೋಡ್ಕೊಂಬಿಟ್ಟು, ಅಥವಾ ನಿಮ್ಮ ಟೆಕ್ಸ್ಟ್ ಬುಕ್ಗಳನ್ನು ನೋಡಿಕೊಂಡು, ಅಥವಾ ನಿಮ್ಮ ಫ್ರೆಂಡ್ಗಳು ಹೇಳಿರುವಂಥದ್ದು ನೋಡಿಕೊಂಡು ತಾವುಗಳು ಏನು ಮಾಡಿದ್ದೀರಾ ಅಂದರೆ ಕ್ರಾಸ್ ಚೆಕ್ ಮಾಡ್ಕೊಂಡಿದ್ದೀರಾ. ಆದರೆ ಇದು ನಾನು ನಿಮಗೆ ಈಗ ಡಿಸ್ಪ್ಲೇ ಮಾಡುತ್ತಿರುವಂಥದ್ದು ಇದೇ ಕಾಪಿ. ಇದನ್ನೇ ತಗೊಂಡು ಹೋಗಿ ವ್ಯಾಲ್ಯುವೇಷನ್ ಮಾಡುವವರು ನಿಮ್ಮ ಉತ್ತರ ಪತ್ರಿಕೆಗಳನ್ನು ಮುಂದೆ ಇಟ್ಕೊಂಡು ಇದನ್ನು ವ್ಯಾಲ್ಯುವೇಷನ್ ಮಾಡ್ತಾರೆ. ಏನನ್ನು ವ್ಯಾಲ್ಯುವೇಷನ್ ಮಾಡ್ತಾರೆ? ನಿಮ್ಮ ಉತ್ತರ ಪತ್ರಿಕೆಗಳನ್ನು. ಹಾಗಾಗಿ ನಾನು ಹೇಳ್ತಿರುವಂಥದ್ದು ದಯವಿಟ್ಟು ಮೊದಲು ತಾವುಗಳು ಕರೆಕ್ಟಾಗಿ ಎಲ್ಲ ಕೀ ಆನ್ಸರ್ಗಳನ್ನು ಚೆಕ್ ಮಾಡಿಕೊಂಡ್ರೆ ಬಹಳ ಒಳ್ಳೆಯದಾಗತ್ತೆ. ಇದೇ ಒಂದು ವಿಡಿಯೋದಲ್ಲಿ ನಮ್ಮ ಇಂಗ್ಲೀಷ್ ಮೀಡಿಯಮ್ನವರಿಗೂ ಕೂಡ ಅಪ್ಲೋಡನ್ನು ಮಾಡಿ ಕೊಡ್ತೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ. ಈ ಒಂದು ವಿಡಿಯೋ ಮಾಡುತ್ತಿರುವಂಥದ್ದು ಈಗ ಕಾಮರ್ಸ್ ವಿದ್ಯಾರ್ಥಿಗಳು ಇವತ್ತಿನಿಂದ ಸಂಪೂರ್ಣವಾಗಿ ಫ್ರೀ ಆಗಿದ್ದಾರೆ. ಯಾರೆಲ್ಲ ಕಂಪ್ಯೂಟರ್ ಸೈನ್ಸು ತೆಗೆದುಕೊಂಡಿರಲಿಲ್ವೋ ಅಂಥ ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ಈ ಕೀ ಆನ್ಸರ್ಗಳನ್ನು ಚೆಕ್ ಮಾಡಿಕೊಂಡು ದಯವಿಟ್ಟು ಕಮೆಂಟಲ್ಲಿ ತಾವುಗಳು ತಿಳಿಸಿದರೆ ಇದರ ಪರಿಹಾರವನ್ನು ನಾವು ಕೊಂಡ್ಕೊಳ್ಬೋದು. ಹೌದಲ್ವಾ? ಹಾಗಾಗಿ ದಯವಿಟ್ಟು ಮೊದಲು ಯಾವುದಾದ್ರೂ ತಪ್ಪು ಉತ್ತರಗಳು ಈ ಒಂದು ವಿಡಿಯೋದಲ್ಲಿ ತಪ್ಪು ಕಂಡು ಬಂದರೆ ಕಮೆಂಟ್ ಮಾಡಿ ಕ್ವಶನ್ ನಂಬರ್ ಹಾಕಿ ಅದರಲ್ಲಿ ಏನು ತಪ್ಪಿದೆ ಅಂತ ಬರೆದು ಕಮೆಂಟ್ ಮಾಡಿ. ಸಂಪೂರ್ಣವಾಗಿ ಸರಿ ಇದ್ದರೆ ಅದನ್ನು ಕೂಡ ಕಮೆಂಟ್ ಮಾಡಿ, ಸರ್ ಆಲ್ ಆನ್ಸರ್ ಸರ್ ರೈಟ್ ಸರ್ ಇಲ್ಲಿ ಕೊಟ್ಟಿರುವಂಥದ್ದು ಅಂತ. ಯಾಕಂದರೆ ಇದೇ ಒಂದು ಏನಂತೀರ ತಾವುಗಳು ಕೀ ಆನ್ಸರನ್ನು ಮುಂದಿಟ್ಕೊಂಡು ನಿಮ್ಮ ಉತ್ತರ ಪತ್ರಿಕೆಗಳನ್ನು ವ್ಯಾಲ್ಯುವೇಟ್ರು ಕರೆಕ್ಷನ್ ಮಾಡ್ತಾರೆ. ಹಾಗಾಗಿ ಹೇಳುತ್ತಿರುವಂಥದ್ದು ವಿದ್ಯಾರ್ಥಿಗಳೇ, ದಯವಿಟ್ಟು ಮೊದಲು ಈ ಒಂದು ವಿಡಿಯೋಗೆ ಫೋಕಸನ್ನು ಕೊಡಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಇದನ್ನು ಸರ್ಕ್ಯುಲೇಟ್ ಮಾಡಿ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಇಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ ನೋಡಿ, 8 4 + 4 ಅಂತ ಇದೆ, 41. ಹೌದಲ್ವ? 8 ಅಂಕದ ಪ್ರಶ್ನೆಗಳು ಬಂತೇನ್ರಿ? ಇಂಗ್ಲೀಷ್ ಮೀಡಿಯಂ ಬಂತು. ಬನ್ನಿ 2026 ಸೆಕೆಂಡ್ ಇಯರ್ ಪಿ ಯು ಸಿ ಎಕ್ಸಾಮ್ 1 ಸಬ್ಜೆಕ್ಟ್ ಬಿಸ್ನೆಸ್ ಸ್ಟಡೀಸ್ ಸ್ಕೀಮ್ ಆಫ್ ವ್ಯಾಲ್ಯುವೇಷನ್ ಅಂತ ಇದೆ. ಈ ಸ್ಕೀಮ್ ಆಫ್ ವ್ಯಾಲ್ಯುವೇಷನನ್ನು ನಾವು ನೋಡೋದಾದರೆ ಪಾರ್ಟ್ ಎ, ಹೌದಲ್ವ? ಆಲ್ MCQs ಆನ್ಸರ್ಸ್ಗಳನ್ನು ನೋಡ್ಬೋದು. ಯಾವುದಾದ್ರೂ ತಪ್ಪು ಕಂಡು ಬಂದಲ್ಲಿ ಪ್ಲೀಸ್ ಕಮೆಂಟ್ ಮೀ. ಇಫ್ ಎನಿ ಒನ್ ಆನ್ಸರ್ ಈಸ್ ರಾಂಗ್ ಪ್ಲೀಸ್ ಕಮೆಂಟ್ ಮೀ. ರೀಸನ್ ಬಿಕಾಸ್ ಇವ್ಯಾಲ್ಯುವೇಟರ್ಸ್ ವಿಲ್ ಕೀಪ್ ದಿಸ್, ಏನಂತ ಕರಿತು ಗೊತ್ತಾ ಇದಕ್ಕೆ? ಸ್ಕೀಮ್ ಆಫ್ ವ್ಯಾಲ್ಯುವೇಷನ್. ಆಯಿತಾ? ದೇ ವಿಲ್ ಯೂಸ್ ದಿಸ್ ಸ್ಕೀಮ್ ಆಫ್ ವ್ಯಾಲ್ಯುವೇಷನ್. ಈ ಪೇಪರನ್ನು ಯೂಸ್ ಮಾಡ್ತಾರೆ ಆ್ಯಂಡ್ ದೇ ವಿಲ್ ಕರೆಕ್ಟ್ ಯುವರ್ ಆನ್ಸರ್ ಬುಕ್ಲೆಟ್ಸ್. ಸೊ ದಟ್ ಈಸ್ ದ ರೀಸನ್ ಮೈ ಡಿಯರ್ ಚಿಲ್ಡ್ರನ್. ಇಫ್ ಯು ಫೈಂಡ್ ಎನಿ ಸಿಂಗಲ್ ಮಿಸ್ಟೇಕ್, ಸಿಂಗಲ್ ಎರರ್, ಆಯಿತಾ, ಪ್ಲೀಸ್ ಕಮೆಂಟ್ ಮೀ. ಅದರ ಬಗ್ಗೆ ನಾವು ಮುಂದೆ ಚರ್ಚೆ ಮಾಡೋಣ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿ ಅಪ್ಲೋಡನ್ನು ಮಾಡ್ತಾಯಿದ್ದೇವೆ. ಕನ್ನಡ ಮೀಡಿಯಮ್ನವರು ಆಯಿತು, ಇಂಗ್ಲೀಷ್ ಮೀಡಿಯಮ್ನವರಿಗೂ 5 ನಿಮಿಷದೊಳಗಡೆ ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂತಹ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ಕೊಡ್ತಾ ಇದ್ದೇವೆ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡಬೇಡಿ ಮಕ್ಕಳೇ. ಒನ್ಸ್ ಇಟ್ ಈಸ್ ಅಪ್ರೂವ್ಡ್, ಇದು ಏನೇ ತೊಂದರೆ ಇದ್ದರೂ ತಾವುಗಳು 2 ದಿನದಲ್ಲಿ ಅಬ್ಜೆಕ್ಷನನ್ನು ಫೈಲ್ ಮಾಡಬೇಕು, ನಂತರದಲ್ಲಿಯೇ ಅದು ಇದಾಗತ್ತೆ. ಹಾಗಾಗಿ ದಯವಿಟ್ಟು ಕಮೆಂಟ್ ಮಾಡಿ, ಆಯಿತಾ? ಕಂಪ್ಯೂಟರ್ ಸೈನ್ಸು ಓದ್ಕೊಳ್ರಿ, ಸೋಷಿಯಾಲಜಿ ಓದ್ಕೊಳ್ಳಿ, ಬಯಾಲಜಿ ಓದ್ಕೊಳ್ಳಿ, ಲಾಸ್ಟ್ ಎಕ್ಸಾಮ್ ಓದ್ಕೊಳ್ಳಿ ಅನ್ಬೋದು. ಬಿಟ್ಟರೆ ಈಗ ಕೆಲಸ ನಡೀತಿರುವಂಥದ್ದು ಆಗಿರುವ ಪರೀಕ್ಷೆಗಳ ಎಲ್ಲ ಕೀ ಆನ್ಸರ್ಗಳನ್ನು ಮಗು ಚೆಕ್ ಮಾಡ್ಕೋಬೇಕು. ಇದು ಗೌರ್ಮೆಂಟ್ ಕೊಟ್ಟಿರುವಂತಹ ಕೀ ಆನ್ಸರ್ಗಳು ಆಗಿರ್ತವೆ. ದಯವಿಟ್ಟು ಕೂತ್ಕೊಂಡು ತಾವುಗಳು ರೆಡಿಯಾಗಿ, ಏನೇ ತೊಂದರೆ ಇದ್ದರೂ, ಏನೇ ಡೌಟ್ ಇದ್ದರೂ, ಯಾವುದೇ ಆನ್ಸರಲ್ಲಿ ತಪ್ಪು ಕಂಡು ಬಂದಲ್ಲಿ, ಆಯಿತಾ? ಸ್ಪೆಷಲಾಗಿ ರಾಂಗ್ ಸಿಗುವಂಥದ್ದು ನಿಮ್ಮ ಪಾರ್ಟ್ ಎನಲ್ಲಿ ಹಾಗೂ ಪಾರ್ಟ್ ಬಿನಲ್ಲಾಗಿರುತ್ತೆ. ಉಳಿದ ಯಾವುದೂ ಭಾಗ ಅಂಥದ್ದೇನಿರಲ್ಲ. ಆದರೂ ಕೂಡ ಒಮ್ಮೆ ಕ್ರಾಸ್ ಚೆಕ್ ಮಾಡ್ಕೊಂಡ್ರೆ ಬಹಳ ಒಳ್ಳೆಯದಾಗತ್ತೆ. ಯಾಕಂದರೆ ಆನ್ಸರ್ ರಿಲೇಟೆಡೇ ಇಲ್ಲ ಸರ್, ಕ್ವಶನ್ ಹಾಗೆ, ಆನ್ಸರ್ ನೋಡಿದರೆ ಹೀಗಿದೆ, ಇಂಥವು ಇದ್ದರೂ ಕೂಡ ತಾವುಗಳು ಕಮೆಂಟ್ ಮಾಡಿ.
ನೆಕ್ಸ್ಟು ಮತ್ತೇನಿದೆ, ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್.